ಮತ್ತು ಸುಂದರಿ. ರಚನೆ ಗಜಾನನ ಶರ್ಮಾ. ನಿರ್ದೇಶನ ರವಿ ಅಥರ್ವ. ಸಹಾಯ ರಾಹುಲ್. ಸಂಗೀತ ರವಿ ಅಥರ್ವ, ಕಾರ್ತಿಕ್ ಕುಮಾರ್, ಆದಿತ್ಯ ಭೀಮನಕಟ್ಟೆ, ಸುದೀಪ್. ಇದೀಗ ನಾಟಕ ಮೃಗ ಮತ್ತು ಸುಂದರಿ. ರಂಗು ರಂಗಿನ ಬದುಕಿನಾಚೆಯ ಬದುಕ ಬರೆಯೋ ಆಟ. ರಂಗು ರಂಗಿನ ಬದುಕಿನಾಚೆಯ ಬದುಕ ಬರೆಯೋ ಆಟ. ಇದು ನಾಟಕ ಚೇಟ, ಇದು ನಾಟಕ ಚೇಟ, ಇದು ನಾಟಕ ಚೇಟ, ಇದು ನಾಟಕ ಚೇಟ. Down, 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 da da down, 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 da da down, 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 da da down, 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 down. ರಾತ್ರಿ ನಿದ್ರೆಲಿ ಕಂಡ ಕನಸನು ನನಸು ಮಾಡೋವಂತ ಆಟ. ರಾತ್ರಿ ನಿದ್ರೆಲಿ ಕಂಡ ಕನಸನು ನನಸು ಮಾಡೋವಂತ ಆಟ. ಇದು ನಾಟಕ ಚೇಟ, ಇದು ನಾಟಕ ಚೇಟ, ಇದು ನಾಟಕ ಚೇಟ, ಇದು ನಾಟಕ ಚೇಟ. Down, 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 ಮನುಜರೆಂಬರ ಮನದಲ್ಲೊಮ್ಮೆ ಮಲಗಿ ಹೇಳೋವಂತ ಆಟ. ಮನುಜರೆಂಬರ ಮನದಲ್ಲೊಮ್ಮೆ ಮಲಗಿ ಹೇಳೋವಂತ ಆಟ. ಇದು ನಾಟಕ ಚೇಟ, ಇದು ನಾಟಕ ಚೇಟ, ಇದು ನಾಟಕ ಚೇಟ, ಇದು ನಾಟಕ ಚೇಟ. Down, 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 down.
ಅವನ ಕಷ್ಟ ನಿಮ್ಗೆ ಗೊತ್ತೇನು? ಅವನು ಭಿಕ್ಷೆ ನೋಡಿ, ಅವನು ನಿಮ್ಮ ಥರನೇ ಚಿಕ್ಕ ಹುಡುಗ. ನೀವು ಆಟ ಆಡೋದನ್ನ ನೋಡಿ ಆಸೆ ಪಟ್ಕೊಂಡು ಬಂದಿದ್ದಾನೆ. ನಿಮ್ಗೊಂದು ಮಾತು ಹೇಳ್ತೀನಿ, ಅವನಿಗೆ ಕ್ಷಮೆ ಕೇಳಿ ಆಟ ಆಡಕ್ಕೆ ಸೇರಿಸ್ಕೊಂಡ್ರೆ ನಾನೊಂದು ಒಳ್ಳೆ ಕತೆ ಹೇಳ್ತೀನಿ. ಅಲ್ಲ, ಒಂದು ಚಂದದ ಕತೆ ಇತ್ತು. ಅಂದ್ರೆ ಬಿಡಿ, ನಾ ಹೋದ್ ಅಜ್ಜ ಅಜ್ಜ ನಾವು ಇವನ್ನ ಆಟ ಆಡಕ್ ಸೇರ್ಸ್ಕೊಂತೀವಿ ಅಲ್ವೇನ್ರು? ಬಾರ ಆಟ ಆಡೋಣ. ಅಜ್ಜ ಅಜ್ಜ, ನಾನು ಬೇಕಂತ ಚುಡಾಯಿಸಿದಲ್ಲ, ತಮಾಷೆಯಾಗಿ ಚುಡಾಯಿಸಿದ್ದು. ತಮಾಷೆಗಳು ಕೊಡ್ಲ. ಸರಿ, ಕೂತ್ಕೊಳ್ಳಿ. ಬಂದಾನು ಬಂದಾನು ಹಣ್ಣುದುಕ, ಕತೆ ಹೇಳುವ ಮುದುಕ. ಒಂದಾನೊಂದು ಊರಲ್ಲಿ ಒಬ್ಬ ಶೆಟ್ಟಿ ಇದ್ದು. ಹೌದು, ಅವನು ತುಂಬಾ ಶ್ರೀಮಂತ ಶೆಟ್ಟಿ. ಹೀಗೆ 3 ಜನ ಹೆಣ್ಮಕ್ಳು. ನೀವೇ ನೋಡಿ. ಒಂದಾನೊಂದು ಊರಿನಲ್ಲಿ ಒಬ್ಬ ಶೆಟ್ಟಿ ವ್ಯಾಪಾರ ಮಾಡೋದ್ರಲ್ಲಿ ಬಹಳ ಗಟ್ಟಿ. ಒಂದಾನೊಂದು ಊರಿನಲ್ಲಿ ಒಬ್ಬ ಶೆಟ್ಟಿ ವ್ಯಾಪಾರ ಮಾಡೋದ್ರಲ್ಲಿ ಬಹಳ ಗಟ್ಟಿ. ರಾಶಿ ರಾಶಿ ರೊಕ್ಕ ದುಡಿದು ಸಾಹುಕಾರ ಮಾಡುತ್ತಿದ್ದ ಸಮುದ್ರದಾಚೆ ವ್ಯಾಪಾರ. ನಾನೇ ಶೆಟ್ಟಿ ಅಲ್ಲ, ಶ್ರೀಮಂತ ಶೆಟ್ಟಿ. 3 ಮಂದಿ ಮಕ್ಕಳಲ್ಲಿ ಹಿರಿಯರಿಬ್ಬರು ಮಾಡುತ್ತಿದ್ದರು ಬಹಳ ಬೆಳಗು ಕೊಡಿವಾರ. ನನ್ ಗೆಳತಿ ಅಂತ ಹೇಳೋ ಥರದೊಂದು ಜಡಿ ಲಂಗ ಕೊಡ್ಸಪ್ಪ. ಸರಿ ಅಮ್ಮ, ಸಂಜೆ ನಗರಕ್ಕೆ ಹೋದಾಗ ತರ್ತೀನಿ. ಜೋಶಿ ಲವ್ಯ ಅಪ್ಪ. ಅಪ್ಪ, ನಂಗೂ ಒಂದು ರೇಷ್ಮೆ ಲಂಗ ಕೊಡ್ಸಪ್ಪ. ಆಯ್ತಮ್ಮ, ಅಕ್ಕನ ಜೊತೆ ನಿಂಗೂ ತರ್ತೀನಿ. ಎಲ್ಲಿ ಹಾಗೆ ಒಂದು ಲೋಟ ನೀರು ತಗೊಂಡ್ಬಾ. ಏ ಸುಂದ್ರಿ, ಅಪ್ಪನಿಗೆ ನೀರ್ ಬೇಕಂತೆ, ತಂದ್ಕೊಡೆ. ಆಯ್ತಕ್ಕ. ಶೋಕಿಗೆ ಮಾತ್ರ ಮುಂದೆ, ಕೆಲಸಕ್ಕೆ ಇಬ್ಬರು ಹಿಂದೆ. ಶೋಕಿಗೆ ಮಾತ್ರ ಮುಂದೆ ಮುಂದೆ, ಕೆಲಸಕ್ಕೆ ಇಬ್ಬರು ಹಿಂದೆ. ತಂಗಿಯ ಕೆಲಸಕ್ಕೆ ಹಚ್ಚಿ ತಿರುಗುವರಿಬ್ಬರು ಹೆಚ್ಚಿ. ತಂಗಿಯ ಕೆಲಸಕ್ಕೆ ಹಚ್ಚಿ ತಿರುಗುವರಿಬ್ಬರು ಹೆಚ್ಚಿ. ಏನಾಯ್ತು? ನಿನ್ನೆ ದಿನ ಇದ್ದ ಭೀಕರ ಬಿರುಗಾಳಿಗೆ ನಿನ್ನ ಹಡಗು ಮುಳುಗೋಯ್ತು. ನನ್ನ ಹಡಗು ಅಷ್ಟೇ ಅಲ್ಲ, ಅದರೊಳಗಿದ್ದ ಚಿನ್ನ ನಾಣ್ಯಗಳೆಲ್ಲ ನಿರ್ಮಲ ಆಯ್ತು. ಅಯ್ಯೋ ದೇವ್ರೇ! ಅಪ್ಪ, ಬರ್ಬಿಡಪ್ಪ. ಈ ಶಕ್ತಿ ಉಂಟಲ್ಲ, ಈತನಿಗೆ ಆಸೆ ಜಾಸ್ತಿ. ತಾನು ಹೆಣ ಮಾಡುವುದಕ್ಕೆ ನಮ್ದು ಹತ್ರ ಸಾಲ ಮಾಡಿ ವ್ಯಾಪಾರ ಮಾಡ್ತದೆ. ಈಗ ನೋಡಿ ಹೇಗೆ ಬದುಕಿದ್ದು ಸತ್ತಾಗೆ ನಾಟಕ ಮಾಡ್ತದೆ. ನಮ್ ಲಕ್ಷಾಂತರ ರೂಪಾಯಿ ಹಣ ನೀರೇ ಹಾಕಿದ್ದಾರೆ. ಅದ್ರ ನಂದು ಹಣ ಇತ್ತಲ್ಲಪ್ಪ ದೇವ್ರೇ. ನಮ್ದು ಲಕ್ಷ್ಮಿ ಮೇಲೆ ಆನೆ ಮಾಡಿ ಹೇಳ್ತದೆ. ಈಗ ಇಲ್ಲಾರೆ ನಮ್ದು ಲಕ್ಷ್ಮಿ ಓಡಿ ಹೋಯ್ತದೆ, ಓಡಿ ಹೋಯ್ತದೆ. ನಮ್ದು ಈಗಲೇ ವಸೂಲಿ ಮಾಡ್ತದೆ. ಹೌದು, ಈಗಲೇ ವಸೂಲಿ ಮಾಡ್ತದೆ. ಗೆಳೆಯ, ಎಂತಹ ಪರಿಸ್ಥಿತಿ! ನನ್ನ ಮನೆ ಮಠ ಮಾರಿದ್ರು ತೀರದಷ್ಟು ಸಾಲ ಉಳಿತು. ಆ ಸಾಲ ಹೇಗೆ ಉಳಿತದೆ ಶೆಟ್ಟಪ್ಪ? ಅದು ಉಳಿದ್ರೆ ನಾವೆಲ್ಲ ಸಾಯ್ತದೆ. ಮನೆನರು ಮಾರು, ಮಟನರು ಮಾರು, ನಮ್ಮ ಹೆಣ ಕೊಡು ಅಷ್ಟೇ. ಸಾಕು ನಿಲ್ಸಿ. ಇವತ್ತು ಸಂಜೆ ನಗರಕ್ಕೆ ಬರ್ತೀನಿ. ನಿಮ್ಮೆಲ್ಲರಿಗೂ ಎಷ್ಟೆಷ್ಟು ಕೊಡ್ಬೇಕು ಅಷ್ಟೆಷ್ಟು ಕೊಡ್ತೀನಿ. ದಯವಿಟ್ಟು ಇಲ್ಲಿಂದ ಹೊರಡಿ. ಇದು ಬರೋಬರಿ ಮಾತು ಶೆಟ್ಟಪ್ಪ. ಬರ್ರೋ. ಏ ಶೆಟ್ಟಪ್ಪ,
ನಮ್ದು ಸಂಜೆ ಬರ್ತದೆ. ನಮ್ಮ ಹೆಣ ಕೊಟ್ಟಿಲ್ಲ ಅಂದ್ರೆ ನಿನ್ ಹೆಣ ಬೀಳ್ತದೆ. ಆಯ್ತಪ್ಪ ಹೋಗು. ಮಕ್ಕಳೇ, ಏನಾಗ್ಬಾರ್ದಿತ್ತು ಅದೇ ಆಗಿದೆ. ನಿಮ್ಮೆಲ್ಲರನ್ನು ಬೀದಿ ಪಾಲ್ ಮಾಡುವ ಪರಿಸ್ಥಿತಿ ಬಂದಿದೆ. ಹಾಗೆ ಹೇಳ್ತೀಯಪ್ಪ, ಪರಿಸ್ಥಿತಿನ ಎಲ್ಲರೂ ಒಟ್ಟಿಗೆ ಸೇರಿ ಎದುರಿಸೋಣ. ಅದಕ್ಕಿರೋದು ಒಂದೇ ದಾರಿ. ಹಳ್ಳಿಲಿ ನಮ್ಗೆ ಸ್ವಲ್ಪ ಜಮೀನಿದೆ, ಸದ್ಯಕ್ಕೆ ಅಲ್ಲಿ ಹೋಗಿರೋಣ. ಅಷ್ಟರಲ್ಲಿ ಎಲ್ಲದೂ ಸರಿ ಹೋಗುತ್ತೆ. ಹಳ್ಳಿಗ ನಾವ ಖಂಡಿತ ಸಾಧ್ಯ ಇಲ್ಲ. ಹೌದಕ್ಕ, ಪರಿಸ್ಥಿತಿ ಬಂದ ಹಾಗೆ ಹೊಂದ್ಕೊಂಡು ಹೋಗ್ಬೇಕು. ಈಗ ಅಪ್ಪ ಆದ್ರೂ ಏನ್ ಮಾಡ್ತಾರೆ, ಬೇರೆ ದಾರಿನೇ ಇಲ್ಲ. ಸಾಕು ಸುಮ್ಮನಿರೆ, ಎಲ್ಲದಕ್ಕೂ ಈ ಸುಂದ್ರಿ ಬೇರೆ ಮಧ್ಯೆ ಬರ್ತಾಳೆ. ಇನ್ನೇನು ಮಾಡೋದು, ಎಲ್ಲ ನಮ್ಮ ಕರ್ಮ. ಬಾ ಹೋಗೋಣ. ಹೀಗೆ ಹಡಗು ಮುಳುಗಿ ಹಡವನಾದ ನಮ್ಮ ಶೆಟ್ಟಿ ತನ್ನ ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲ ಮಾರಿ ತನಗೆಲ್ಲ ಸಾಲ ತೀರಿಸ್ತಾನೆ. ಹಾಗೆ ಹಳ್ಳಿನ ಜೀವನ ಪ್ರಾರಂಭಿಸ್ತಾನೆ. ಆದ್ರೆ ಕಾಲ ನಿಲ್ಲೋದಿಲ್ಲ. ಹಾಗೆ ಕಥೆಯಲ್ಲೂ ಶೆಟ್ಟಿಗೆ ಒಂದು ಸುದ್ದಿ ಬರುತ್ತೆ. ಓ ಶೆಟ್ಟಿ, ಏನಜ್ಜ, ನಿನ್ನ ಹಡಗು ಮುಳುಗಿಲ್ಲ, ಅದು ಸುಳ್ಳು ಸುದ್ದಿ. ನಿನ್ನ ಹಡಗು ನಗರಕ್ಕೆ ಮತ್ತೆ ಬರ್ತಾ ಇದೆ. ಹೌದಾ? ಆಕರ್ಷಣೆ ಶುರು ಮಾಡಿದ್ರು. ಶೆಟ್ಟಿ ಹಡಗನ್ ಸ್ವಾಗತಿಸ್ಲಿಕ್ಕೆ ನಗರ ಕೊಟ್ಟು ನಿಂತ. ಮಕ್ಳೇ, ನಾನು ಹಡಗನ್ ಸ್ವಾಗತ ಮಾಡ್ಲಿಕ್ಕೆ ನಗರಕ್ಕೆ ಹೋಗಿ ಬರ್ತೀನಿ. ಅಪ್ಪ, ಪಟ್ನದಿಂದ ಬರ್ತಾನೆ, ನನ್ನ ರೇಷ್ಮೆ ಸೀರೆ ತಗೋಬಾರ. ಸರಿ ಅಮ್ಮ, ನಗರಕ್ಕೆ ಹೋಗಕ್ಕೆ ಬರ್ತೀನಿ. ಅಪ್ಪ, ನಾನು ಪೊಟ್ಟಣ ಕಟ್ಟಿ ಚೀಟಿ ಹಿಡಿದಾರೋ? ಆಯ್ತಮ್ಮ. ಸರಿ ಮಕ್ಕಳೇ. ಅಪ್ಪ, ಇದನ್ ತಗೋ. ಇದ್ಯಾಕಮ್ಮ? ಅಲ್ಲಪ್ಪ, ದಾರಿ ಹಸಿವಾದ್ರೆ ಏನ್ ಮಾಡ್ತಿ? ನಗರಕ್ಕೆ ಹೋದ್ರೆ ಸ್ನೇಹಿತರು ಬಿಡೋದಿಲ್ಲ. ಹೇಗಿದ್ರು ಹೋಟೆಲ್ ಇದೆ ಅಲ್ವಾ? ಅದು ಸರಿಯಪ್ಪ, ಅವ್ರು ನಮ್ಮ ಕಷ್ಟದಲ್ಲಿ ಆಗ್ಲಿಲ್ಲ ಅಂತ ನಾವ್ ಅವ್ರನ್ನ ಮರಿಬಾರ್ದು ಅಲ್ವೇನಪ್ಪ? ಹೌದಮ್ಮ. ಸರಿ ಮಕ್ಕಳೇ, ನಾ ಬರ್ತೀನಿ. ಸುಂದ್ರಿ, ಇನ್ನೇನ್ ತರ್ಲಮ್ಮ? ಏನು ಬೇಡಪ್ಪ. ಇದು ಹೇಳಮ್ಮ. ತರ್ಲೇಬೇಕನ್ನೋ ಹಾಗಿದ್ರೆ 2 ಹೂ ತಂದ್ಕೊಡು. ಆಯ್ತಮ್ಮ. ಸರಿ ಮಕ್ಕಳೇ. ಆ ಗೊತ್ತು ರೇಷ್ಮೆ ಸೀರೆ, ಗೊತ್ತು ಪಟ್ನ ಕಟ್ಟಿ ಚೀಟಿಂಡಿ. ಲಾ 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 ಅಯ್ಯೋ, ಏನ್ ಮಾಡ್ತಿದ್ದೀರಾ? ಅಲ್ಲ, ಬನ್ನಿ ಬನ್ನಿ ಬನ್ನಿ. ಲಾ 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 ಲಾ. ಸಂಭ್ರಮದಿಂದ ಬಂದ ನಮ್ಮ ಶೆಟ್ಟಿಗೆ ನಿರಾಸೆ ಕಾದಿತ್ತು. ನಗರಕ್ಕೆ ಬರ್ಬೇಕಾಗಿದ್ದ ಹಡಗು 2 ದಿನ ಆದ್ರೂ ನಗರಕ್ಕೆ ಬರಲೇ ಇಲ್ಲ. ಹಸುವಿನಿಂದ ನಿರಾಶೆಯಿಂದ ಪಾಪ ನಮ್ಮ ಶೆಟ್ಟಿ ಮತ್ತೆ ಕಾಡ್ದಾರಿಲಿ ಹಳ್ಳಿಗೆ ಬರ್ತಾನೆ. ಅಡವಿಯ ನಡುವಲ್ಲಿ ಎಡವಿ ನಡೆಯುತ್ತಾ ಹಸಿದ ಹೊಟ್ಟೆಯ ಶೆಟ್ಟಿ ದಿಮ್ 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 ಸೋತು ಕಾಲಿಡುತ್ತಾನೆ ದಿಮ್ 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 ದಿಮ್. ಸುತ್ತಲೂ ನೋಡ್ತಾನೆ ದಿಮ್ ದಿಮ್, ಅರಮನೆಯ ಕಾಣ್ತಾನೆ ದಿಮ್ ದಿಮ್. ಯಾರೂ ಇರಲಿಲ್ಲ, ಯೋಚನೆಯ ಮಾಡ್ತಾನೆ ದಿಮ್ ದಿಮ್. ಅರೆ, ಈ ಅರಮನೆ ನಾವು ಹೋಗ್ಬೇಕಾದ್ರೆ ಇರ್ಲಿಲ್ಲ, ಈಗ ಹೇಗ್ ಬಂತು? ಮೇಲಕ್ಕೆ ನೋಡ್ತಾನೆ ದಿಮ್ ದಿಮ್, ಈ ಅರಮನೆಯಲ್ಲಿ ಆಚೀಚೆ ನೋಡ್ತಾನೆ, ತಲೆ ಎತ್ತು ನೋಡ್ತಾನೆ ದಿಮ್ ದಿಮ್, ಒಳಗಡೆ ಇಳುತ್ತಾನೆ ದಿಮ್ ದಿಮ್. ಯಾರೂ ಇರಲಿಲ್ಲ ದಿಮ್ 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 ದಿಮ್. ಹಸಿದ ಹೊಟ್ಟೆಯ ಶಕ್ತಿ ದಿಮ್ ಜಿಲೇಬಿ ತಿಂತವನೆ ದಿಮ್ ದಿಮ್, ಹಾಲನ್ನ ಕುಡಿತವನೆ ದಿಮ್ ದಿಮ್, ಹಣ್ಣನ್ನು ತಿಂದಾಯ್ತು ದಿಮ್ ದಿಮ್, ಸರ್ರಂತ ತೇಗ್ತಾನೆ ದಿಮ್ ದಿಮ್. ದಿಮ್ 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 ದಿಮ್. ಹೊಟ್ಟೆ ಎಲ್ಲ ತುಂಬಿತು.
ಅಯ್ಯೋ ಕತ್ಲಾಗ್ತಿದೆ. ಹೂದೋಟ ಕಾಣ್ತವನೆ ದಿಂದು ಸುಂದರ ಹೂಗಳು ದಿಂದಿನ್ ಸುದ್ದಿ ಹೂ ಕೇಳಿದ್ಲು, ಇಲ್ಲಿಂದ ಕೇಳ್ತೀನಿ. ತುಂಬಿದ ಸಂಸಾರ ನನಗುಂಟು ಕೇಳು, ನಾನು ಸತ್ತರೆ ಮುಂದೆ ಗತಿಯಿಲ್ಲ. ಅಪರಾಧ ನನ್ನದು, ತಪ್ಪಾಯ್ತು ಮೃಗವೇ 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 ಮೃಗವೇ. ಕೈಯ ಮುಗಿದು ಕಾಲ ಹಿಡಿದು ಬೇಡಿದೊಡನೆ ಮಳ್ಳ, ಮನಸ್ಸು ಕರೆಗೆ ಬಿಡುವೆನೆಂದು ತಿಳಿದ ಏನೋ ಕಳ್ಳ. ಹೇಳು ಹೇಳು, ಕಿತ್ತೆ ಏಕೆ ನನ್ನ ಪ್ರೀತಿಯೋಣ? ನನ್ನ ಮುದ್ದಿನ ಮಗಳು ಮಗಳು ಹೂವಿನಂತಹ ಹುಡುಗೆ, ಹೂವಿನಂತ ಹುಡುಗಿ ಹೂ ಬೇಡಿದ್ದಳು ಕಿತ್ತೆನಯ್ಯೋ ಮೃಗವೇ ಮೃಗವೇ ಮೃಗವೇ. ಏನಂದೆ? ಮಗಳು, ಹೂವಿನಂತ ಮಗಳು, ಇರುವಳೆಯ ಮಗಳು ನಿನಗೆ? ಹೌದು, ಒಳ್ಳೆಯ ಹೆಸರು, ತಾಯಿ ಕಲಿತ ಸುಂದರಿಗಳು. ಕಳುಹಿಸು ಕಳುಹಿಸೋಣ. ಇಲ್ಲ ಇಲ್ಲ ಇಲ್ಲ, ಕಳಿಸಲು ಒಪ್ಪದಿದ್ದರೆ ಮಗಳನ್ನು ನೀಡಿದರೆ ನನಗೆ ರಸಗಳ. ಕೊಡಬಂದ್ರೆ ನನಗೆ ಮಾತೃಕ ಬಿಟ್ಟು ಮಗಳನ್ನು ಕಳುಹಿಸಿ ಬುಟ್ಟಿಯ ತೆರೆದರೆ ನೋಡಲು ತುಂಬಾ ಮುತ್ತೆ. ಮಗಳನ್ನು ಕಳಿಸದೆ ಬುಟ್ಟಿಯ ತೆರೆದರೆ ರಕ್ತವನ್ನು ಗೊತ್ತೇ? ನಡೆ. ಸುಂದರಿ, ಸಂತಸರು, ಒಲಿಗಳು. ಸುಂದರ ನಾನು ಸುಂದರಿ
ನನಗೆ ಕೇಳು ಆ ಲಾ 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 ಸುಂದರಿ la 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 ಸುಂದರಿ ನಾನು ಸುಂದರಿ ನೀನು ಸ್ನೇಹವು ನಮಗೆ ಕೇಳು ಸುಂದರ ನಾನು ಸುಂದರಿ ನೀನು ಪ್ರೇಮವು ನಮಗೆ ಕೇಳು ಯಾಕಪ್ಪ ಇಷ್ಟ ಆಯ್ತು? ಅದೇನಪ್ಪ ಬುಟ್ಟಿ ಕೊಡಿಲಿ. ಈ ಮಕ್ಳೇ ಅದನ್ನ ತರಬೇಡಿ. ಯಾಕಪ್ಪ? ಅದು ಸಾಮಾನ್ಯ ಬುಟ್ಟಿ ಅಲ್ಲ, ಮತ್ತೆ ಮಾಂತ್ರಿಕ ಬುಟ್ಟಿ. ಮಾಂತ್ರಿಕ ಬುಟ್ಟಿನ? ಹೌದು ಮಗ್ಳೆ, ನಗರಕ್ಕೆ ಹೋದೆ, ಹಡಗು ಬರಲಿಲ್ಲ. ಹಿಂದಿರುಗಿ ಬರುವಾಗ ರಕ್ಕಸ ಮೃಗವು ಕೊಲ್ಲಲು ಬಂತು, ತಿನ್ನು ಎಂತು. ಮಗಳೊಬ್ಬಳ ಕಳಿಸಿದರೆ ಬಿಡುವೆಯೋ ಎಂತು. ಅದು ನೀನೇನಂದೆಪ್ಪ? ಮಗಳೊಬ್ಬಳ ಕಳಿಸುವೆನು ಎಂದು ಮಾತು ಕೊಟ್ಟು ಬಂದೆ. ಹೌದು ಮಗ್ಳೆ, ನಿಮ್ಮೂರಲ್ಲಿ ಯಾರಾದ್ರೂ ಹೋಗಲೇಬೇಕು, ಇಲ್ಲ ಅಂದ್ರೆ ನಾವು ಎಲ್ಲರೂ ಸಾಯ್ತೀವಿ. ಇದೊಳ್ಳೆ ಪ್ರಚಾರ. ಅಪ್ಪ ನಾನಂತೂ ಹೋಗಲ್ಲ. ನೀ ಹೋಗ್ತೇನೆ ಹೇಳು ಹೋಗು. ಅಪ್ಪ ನಾನು ಹೋಗಲ್ಲ. ಹಾಗಾದ್ರೆ ಯಾರು ಹೋಗೋದಿಲ್ವೇ? ಅಲ್ಲ ಅಪ್ಪ, ಬರೀ ನಮ್ಮನ್ನ ಮಾತ್ರ ಕೇಳ್ತೀಯಲ್ಲ. ಇದು ನೀ ತರ ಹೋದಕ್ಕೆ ಹೋಗಿದ್ದು ಅವಳಿಗೋಸ್ಕರ ತಾನೆ, ಅವಳ ಕಳ್ಸು. ಅದು ಹಾಗಲ್ಲಮ್ಮ, ಆಕೆ ಇನ್ನು ಮಗು, ಅವಳನ್ನ ಕಳಿಸಿದ್ರೆ ಆಹಾ ಮಗು ಬಾಯ ಬೆಳಿಟ್ರೆ ಕಚ್ಚಕ್ಕೂ ಬರಲ್ಲ ಪಾಪ. ಪಾಪ. ಅಪ್ಪ ಹೇಗೂ ಇಷ್ಟಕ್ಕೆಲ್ಲ ಕಾರಣ ನಾನು. ಅಕ್ಕಂದ್ರೋದ್ರೇನು ನಾನೋದ್ರೇನು, ನಾನೇ ಹೋಗ್ತೀನಪ್ಪ. ಅದು ಹಾಗಲ್ಲಮ್ಮ. ಅಪ್ಪ ನಾನಿನ್ ಬರ್ತೀನಿ. ಅಕ್ಕ ನಾನಿನ್ ಬರ್ತೀನಿ. ಅಪ್ಪನ್ ಚೆನ್ನಾಗಿ ನೋಡ್ಕೊಳ್ಳಿ. ಸರಿ ಸುಂದ್ರಿ. ಮಗಳೇ, ಸುಂದ್ರಿ. ಸಿಗಾಕೊಟ್ಟು ಬಂಗಾರದಿಂದ ನಮ್ಮ ಶೆಟ್ಟಿ ಒಂದು ವ್ಯಾಪಾರ ಶುರು ಮಾಡ್ತಾನೆ. ತನ್ನಿಬ್ರು ಮಕ್ಕಳಿಗೆ ಮದುವೆ ಮಾಡ್ತಾನೆ. ಸುಖವಾಗಿ ಜೀವನ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾನೆ. ಧಿಕ್ಕಾರ, ಧಿಕ್ಕಾರ, ಅಜ್ಜನಿಗೆ ಧಿಕ್ಕಾರ, 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 ಅಜ್ಜನ ಕಥೆಗೆ ಧಿಕ್ಕಾರ. ಯಾಕೆ ಮಕ್ಕಳೇ, ಏನಾಯ್ತು? ಅಜ್ಜ ನಿನ್ ಕಥೆ ಸಾಕು, ನಿಲ್ಸು. ಯಾಕೆ ಕತೆ ಚೆನ್ನಾಗಿಲ್ವ? ಏನೋ ಒಳ್ಳೆ ಕಥೆ ಹೇಳ್ತಿ ಅನ್ಕೊಂಡ್ರೆ ಇಂಥ ಕಥೆನ ಹೇಳೋದು. ನೀ ಹೇಳಿದ್ದ ಕಥೆ ಆಗ್ತಿದ್ದ ನಾಟಕ ಅಲ್ಲ. ಪಾಪ ಸುಂದ್ರಿನಲ್ಲಿ ಕಳಿಸಿ ಶೆಟ್ಟಿ ವ್ಯಾಪಾರ ಮಾಡ್ದ, ಮಕ್ಳಿಗೆ ಮದ್ವೆ ಮಾಡ್ದ ಅಂತ ರಾಗ ಹೇಳಿದ್ಯಲ್ಲ. ಸುಂದ್ರಿ ನಿಲ್ಸ್ಕೊಂಡ್ರೆ ಕಣ್ಣ ನೀರೇ ಬರುತ್ತೆ. ಸುಮ್ಮನೆ ಅಜ್ಜ, ಅವ್ನು ಮೃಗದ ಮೇಲಿರೋ ಸಿಟ್ಟಿಗಿಂತ ನಿಮ್ಮ ಮೇಲಿರೋ ಸಿಟ್ಟ ಜಾಸ್ತಿ. ಅಜ್ಜ ಮೃಗ, ಅಜ್ಜ ಮೃಗ, ಅಜ್ಜ ಮೃಗ, ಅಜ್ಜ. ಸರಿ, ನಾನು ಮೃಗಾನೆ. ಈಗ ನಿಮ್ಗೇನು ಸುಂದ್ರಿ ಕತೆ ಹೇಳ್ಬೇಕು ತಾನೆ? ಕೂತ್ಕೊಳ್ಳಿ. ತನ್ನ ಹಳ್ಳಿಯ ತೊರೆದು ಕಾಡು ದಾರಿಯ ಹಿಡಿದು ಹೊರಟಳು ಸುಂದರಿ. ಅಯ್ಯೋ ಪಾಪ, ಅಯ್ಯೋ ಪಾಪ. ಅಡವಿಯ ನಡುವೆ ಎಡಬುತ್ತ ತಡಬುತ್ತ ನಡುಗುತ್ತ ನಡೆವಳು ಸುಂದರಿ. ಅಯ್ಯೋ ಪಾಪ, ಅಯ್ಯೋ ಪಾಪ. ಹತ್ತಿತ್ತ ನೋಡುವಳು ಘೋರ ಅಡವಿಯ ನಡುವೆ ಕ್ರೂರ ಪ್ರಾಣಿಯ ಕೂಗು ಕೇಳುತ್ತಾ ಹೆದರುವಳು. ಅಯ್ಯೋ ಪಾಪ, ಅಯ್ಯೋ ಪಾಪ. ಹಿಂದೆ ನೋಡುವಳು ಒಮ್ಮೆ, ಮುಂದೆ ನೋಡುವಳು ಒಮ್ಮೆ. ಮೃಗದ ಭಯ ಎದೆ ತುಂಬ. ಅಯ್ಯೋ ಪಾಪ, ಅಯ್ಯೋ ಪಾಪ, ಅಯ್ಯೋ ಪಾಪ, ಅಯ್ಯೋ ಪಾಪ.
ಏನು ಅಂದ, ಏನು ಚಂದ, ಎಂಥ ಸುಂದರಿ. ಎದುರು ನಾನು ಹೋದರೆ ಈಗ ಹೆದರಿ ಬಿಡುವುದು. ಮರೆಯಲ್ಲಿ ನಿಂತು ಕರಿತೀನಿ. ಸುಂದರಿ, ಯಾರದು? ಯಾರದು ನನ್ನ ಹೆಸರು ಕರೆದಿದ್ದು? ಸುಂದರಿ, ಯಾರದು? ಯಾರದು ನನ್ನ ಹೆಸರು ಕರೆದಿದ್ದು? ದಯವಿಟ್ಟು ಎದುರಿಗೆ ಬನ್ನಿ, ನನ್ನನ್ನೇನು ಮಾಡಬೇಡಿ. ದೇವ್ರೆ 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 ಸುಂದರಿ, ಏ ಸುಂದರಿ, ಅಯ್ಯೋ ಪಾಪ ಆ, ಓಯ್ ಸುಂದರಿ, ಓಯ್ ಅಣ್ಣ, ಮೊದ್ಲೇ ನೀನ್ ನೋಡಿ ಮೂರ್ಛೆ ತಪ್ಪಿದ್ದಾಳೆ. ಇನ್ನೊಂದ್ಸಲ ನೋಡಿದ್ರೆ ಸತ್ಯ ಹೋಗ್ತಾನೆ. ಹೋಗ್ಬೇಕು. ಆಯ್ತಜ್ಜ. ಸುಂದ್ರಿ, ಮಲಗಿದ್ ಸಾಕು. ಹೇಳು. ಹೀಗೆ ಸುಂದ್ರಿಗೆ ಅರಮನೆ ಜೀವನ ಸ್ವಲ್ಪ ಸ್ವಲ್ಪ ಒಗ್ಗತೊಡಗಿತು. ಮೃಗ ಒಂದು ದಿನವೂ ಸುಂದ್ರಿಗೆ ತೊಂದರೆ ಕೊಡಲಿಲ್ಲ. ಹೀಗೆ ಒಂದಿನ ಬೇಸರ ಕಳೆಯಲು ಸುಂದರಿ ನಡೆದಳು ಹೂವಿನ ತೋಟದಲ್ಲಿ. ಹೂವಿನ ತೋಟದಲ್ಲಿ ಅರಳಿದ ಹೂಗಳ ಚೆಲುವನು ಸವೆಯುತ್ತ ಸುಂದರ ಸಂಜೆಯಲ್ಲಿ. ಸುಂದರ ಸಂಜೆಯಲ್ಲಿ ಚೆಲುವೆಯ ಕಾಲಿಗೆ ಚುಚ್ಚಿತು ಮುಳ್ಳು. ಹೂವಿನ ತೋಟದಲ್ಲಿ, ಹೂವಿನ ತೋಟದಲ್ಲಿ. ಸುಂದರಿ, ಏನಾಯ್ತು? ಯಾಕೆ ಹಚ್ಚಿರ್ದೆ? ಇಲ್ಲ, ನಂಗೇನೂ ಆಗಿಲ್ಲ, ಸುಮ್ಮನೆ ಚೀರ್ದೆ. ಹೆದರಬೇಡ ಸುಂದರಿ, ಹೇಳು ಏನಾಯ್ತು ಅಂತ. ಇಲ್ಲ, ನಂಗೇನೂ ಆಗಿಲ್ಲ. ಸುಳ್ಳು ಯಾಕೆ ಹೇಳ್ತೀಯ ಸುಂದರಿ? ಮುಳ್ಳು ಚುಚ್ಚಿತಲ್ವೇ? ಹೌದು. ಎಲ್ಲಿ ಒಂದು ಕ್ಷಣ ಕಣ್ಮುಚ್ಚು. ಇಲ್ಲ, ನಂಗೇನೂ ಆಗಿಲ್ಲ, ನಾನು ಕಣ್ಣು ಮುಚ್ಚೋದಿಲ್ಲ. ನಾನು ನಿಂಗೆ ಏನೂ ತೊಂದರೆ ಮಾಡೋದಿಲ್ಲ ಸುಂದರಿ, ಕಣ್ಮುಚ್ಚು. ಸುಂದರಿ, ನಾನು ನಿಂಗೊಂದು ಮಾತು ಕೇಳ್ತೀನಿ, ಉತ್ತರ ಕೊಡ್ತೀಯಾ? ಕೇಳು. ನೀನು ನನ್ನ ಜೊತೆ ಸ್ನೇಹ ಮಾಡ್ತೀಯಾ? ಇಲ್ಲ ಇಲ್ಲ, ಸಾಧ್ಯ ಇಲ್ಲ. ನಂಗೆ ನಿನ್ ಕಂಡ್ರೆ ಭಯ. ಯಾಕೆ? ಯಾಕಂತ ಹೇಳ್ತಾರೆ, ಒಟ್ನಲ್ಲಿ ನಿನ್ ಕಂಡ್ರೆ ಭಯ. ಸರಿ, ನಿಂಗೆ ಭಯ ಆಗೋದಾದ್ರೆ ನಾನು ನಿನ್ನಿಂದ ಮರೆಯಾಗಿರ್ತೀನಿ. ಅಗತ್ಯವಿದ್ದಾಗ ಕರಿ. ಸುಂದ್ರಿ, ಅಜ್ಜ, ಕಣ್ಣಲ್ಲಿ ಯಾಕೆ ನೀರು? ಅಜ್ಜ, ನಂಗೆ ಅಪ್ಪ ನೆನಪಾಗ್ತಿದೆ ಅಜ್ಜ. ಕಣ್ ಮುಚ್ಚಿದ್ರು ಕಣ್ ಬಿಟ್ರು ಅಪ್ಪ. ನಂಗೆ ಅಪ್ಪ ನೋಡ್ಬೇಕಂತ ತುಂಬಾ ಆಸೆ ಆಗ್ತಿದೆ ಅಜ್ಜ. ಸುಂದ್ರಿ, ಆ ಮೃಗನ ಒಂದ್ ಮಾತು ಕೇಳಿ ನೋಡು. ಅಪ್ಪನ ಮನೆಗೆ ಹೋಗಿ ಬರ್ತೀನಿ ಅಂತ. ಮೃಗನ ಭಯ ಆಗುತ್ತಜ್ಜ. ಸಾಕು ಸುಂದ್ರಿ, ಕೇಳು ಏನಾಗುತ್ತೆ ನೋಡು. ಮೃಗ, ಜೋರ ಕರಿಯೇ. ಮೃಗ. ಸುಂದರಿ, ನಿಂಗೇನಾದ್ರು ತೊಂದರೆ ಆಗ್ತಿದ್ಯಾ? ಇಲ್ಲ, ನನ್ಗೇನೂ ಆಗಿಲ್ಲ. ಸರಿ, ಹಾಗಾದ್ರೆ ನಾನು ಆ ಬಂಡೆ ಹತ್ರ ಇರ್ತೀನಿ. ಒಂದ್ ನಿಮಿಷ, ನಂಗೆ ನಿನ್ನ ಹತ್ರ ಒಂದು ಮಾತು ಕೇಳಬೇಕಿತ್ತು. ಒಂದು ಮಾತು ಯಾಕೆ? 10 ಮಾತು ಕೇಳಿ ಸುಂದರಿ. ನಾನು ಅಪ್ಪನ ಮನೆಗೆ ಹೋಗಿ ಬರ್ಲೇನು? ನಿಂಗೆ ಸಂತೋಷ ಆಗೋದಾದ್ರೆ ಹೋಗ್ಬಾ, ಅದಕ್ಕೇನಂತೆ. ಆದರೆ ಒಂದು ಮಾತು, ನಿನ್ನನ್ನು ಬಿಟ್ಟು ನನಗೆ ಒಂದು ದಿನಕ್ಕಿಂತ ಹೆಚ್ಚು ಇರೋ ಪ್ರಾಣವಿಲ್ಲ. ಹಾಗಾಗಿ 2 ದಿನಕ್ಕೆ ಹಿಂದಿರುಗಿ ಬರ್ತೀಯಾ? ನೀನ್ ಕಳಿಸ್ಕೊಡೋದಾದ್ರೆ ಖಂಡಿತ 2 ದಿನಕ್ಕಿಂತ ಹೆಚ್ಚಿಗೆ ಇರೋದಿಲ್ಲ. ನೀನನ್ನ ಕಳಿಸ್ಕೊಡ್ತೀಯೇನು? ಒಮ್ಮೆ ಹೇಳಿದ ಮಾತನ್ನ ನಾನು ಇಲ್ಲ ಅನ್ನೋದಿಲ್ಲ. 1 ನಿಮಿಷ. ತೆಗೆದುಕೋ ಇದನ್ನ. ಇದರಲ್ಲಿ ನಿನ್ನ ಅಕ್ಕಂದಿರಿಗೆ ಅಪ್ಪನಿಗೆ ಅಮೂಲ್ಯವಾದ ಉಡುಗೊರೆ. ಈಗ ಕಣ್ಮುಚ್ಚು, ನಿನ್ನ ಅಪ್ಪನ ಮನೆಗೆ ಬಿಡ್ತೀನಿ.
ಚೆನ್ನಾಗಿದ್ದೀನಪ್ಪ. ಸುಂದ್ರಿ, ಅಕ್ಕ ಹೇಗಿದೆ ಸುಂದ್ರಿ? ಚೆನ್ನಾಗಿದ್ದೀನಕ್ಕ. ಮಾವ ನಮಗೆ ಯಾಕೋ ಅದು ಇಷ್ಟ ಆಗ್ತಿಲ್ಲ. ಏನಾಯ್ತಲ್ಲಿ ಅಂದ್ರೆ ಹಾಗಲ್ಲ ರೀ, ಆಗಿದ್ದ ನಮ್ಮ ಪರಿಸ್ಥಿತಿಗೆ ಬೇರೆ ದಾರಿ ಇರಲಿಲ್ಲ. ಪಾಪ ಸುಂದ್ರಿ ನಮಗಾಗಿ ತ್ಯಾಗ ಮಾಡಿದ್ಲು. ಯಾಗನೋ ಭೋಗನೋ ಆದ್ರೂ ಮೃಗದ ಸಹವಾಸ ಮಾಡಿ ನಿಜ ತಾನೆ. ಅದ್ ಹಾಗಲ್ಲ ಅಂದ್ರೆ ಅವಳ ಮೃಗದ ಹತ್ರ ಹೋಗದಿದ್ರೆ ನಮ್ಮ ಮದ್ವೆನೂ ಆಗ್ತಿರ್ಲಿಲ್ಲ, ನಿಮ್ ವಸ್ತುಗಳೇನು ಸಿಗ್ತಿರ್ಲಿಲ್ಲ. ನಿಮ್ಮನ್ನ ಯಾರು ಕೇಳಿದ್ದು? ನೀವ್ಯಾಕೆ ನಿಮ್ ಮೂಗು ತುರ್ಸಿದ್ದೀರಾ? ನಿಮ್ ಪಾಡಿ ನೀವು ಬಿದ್ದೀರಿ. ಈಗ ಏನಾಯ್ತಂತ ಇಷ್ಟೊಂದು ಹಾರಾಡ್ತಿದ್ದೀರಾ ಅಂದ್ರೆ? ಅದನ್ನ ಬಾಯಿ ಬಿಟ್ಟು ಬೇರೆ ಕೇಳ್ಬೇಕಾ? ನಾವು ಮೃಗದ ಜೊತೆ ಸಂಬಂಧ ಮಾಡಿದ್ರೆ ಅಂತ ಗೊತ್ತಿದ್ರೆ ನಮ್ಮ ಜೊತೆ ಸಂಬಂಧನೇ ಮಾಡ್ತಿದ್ದಿಲ್ಲ. ಒಳ್ಳೆ ಪ್ರಾಣಿಗಳ ಸಮಸ್ಯೆ. ಸಾಕ್ ಸುಮ್ಮನೆ ಬಾಬಾ, ನಾವು ಅಪ್ಪ ಏನೋ ಕೇಳ್ತಾ ಬಾಯ್ ಬಂದಂಗೆ ಮಾತಾಡ್ತೀರಾ. ಬಾಯಿ ಬಿಗಿ ಹೇಳಿ ಮಾತಾಡಿ. ನಿಮ್ಮ ಅಪ್ಪ ನಿಮಗೆ ಅಷ್ಟು ಇಷ್ಟ ಇದೆ, ನೀವಿಲ್ಲೇ ಇರಿ, ನಾವು ಹೋಗ್ತೀವಿ. ನಿಲ್ಲಿ, ನಿಮಗೆ ಏನ್ ಬೇಕಾದ್ರೆ ಹತ್ರ ಹೇಳಿ. ಸುಂದ್ರಿನ ಈಗಲೇ ಮೃಗದ ಹತ್ರ ಕಳಿಸ್ಬೇಕು. ಮತ್ತೆ ಒಡವೆ ಎಲ್ಲ ನಮಗೆ ತಲುಪಬೇಕು. ಅದು ಹಾಗಲ್ಲ ಅಂದ್ರೆ ಅಪ್ಪ, ಇದು ತಗೊಳ್ಳಿ ಬಾಬಾ, ಆದ್ರೆ ಅಂತಂದ್ರಿಗೆ ಮಾತ್ರ ಏನು ಹಿಂಸೆ ಮಾಡಬೇಡಿ. ಅಪ್ಪ ನಾನು ಬರ್ತೀನಿ, ಒಂದ್ 2 ದಿನ ಇದ್ದು ಮಗಳೇ. ಸುಂದ್ರಿ, ಆಹಾ, 1-2 ದಿವಸ ಇರ್ಬೋದು. ಆಯ್ತಪ್ಪ, ಸರಿ ಮಗಳೇ, ಬಾ. ಏ ಬಾರೆ. ಆರ ಹ್ಯಾಪಿ ಅಣ್ಣೋ ಬರೇ. ಲಾ 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 ಹೆಂಡ್ತೀರ್ ಕಾಟ ತಡಿಯಕ್ಕಾಗ್ತದೆ. ನಾನು ಹೆಂಡ್ತಿನೂ ಹಂಗೆ ಅವ್ರ ಮನೆಗೆ ಹೋಗಿ 2 ದಿನ 3 ದಿನ ಇನ್ನೂ ಬಂದೆ. ಆದರೆ ಸುಂದ್ರಿಗೊಂದು ಸತ್ಯ ಅರ್ಥ ಆಯ್ತು. ನನ್ನ ಅಕ್ಕ ಮತ್ತು ಭಾವಂದ್ರು ಎಲ್ಲರೂ ದುಡ್ಡಿಗಾಗಿ ಸಾಯ್ತಾರೆ ಅನ್ನೋದು ಗೊತ್ತಾಯ್ತು. ಅದಕ್ಕೆ ಮೃಗನೇ ವಾಸಿ ಅಂತ ಇವತ್ತೇ ಮೃಗದ ಹೋಗೋಕೆ ತೀರ್ಮಾನ ತಗೊಂಡು. ಮೃಗವನ್ನು ನೋಡಿ ಎದೆ ಬಿಚ್ಚಿ ಮಾತಾಡಿ ತೋರ ಬಂದಳು ಹುಡುಗಿ ತನ್ನೊಲವ ತೋಡಿ ತನ್ನೊಲವ ತೋಡಿ ಲಾಲ ಅರಮನೆಯೊಳಗೆ ಎಲ್ಲೆಡೆ ನೋಡಿ ಮೃಗವನ್ನು ಕಾಣದೆ ಸುಂದರಿ ಬಾಡಿ ಬಂದಳು ಸುಂದರಿ. ಅಯ್ಯೋ ಪಾಪ, ಅಯ್ಯೋ ಪಾಪ. ಮೃಗ ಎಲ್ಲಿದ್ಯಾ? ನಾನಿನ್ ಸುಂದ್ರಿ ಬಂದಿದ್ದೀನಿ. ಕಾಣದೆ ಮೃಗವನ್ನು ಹೂದೋಟದೊಳಗೆ ಹುಡುಕುತ್ತಾ ಬಂದಳು ಬಂಡೆಯ ಬಳಿಗೆ. ಅಯ್ಯೋ ಪಾಪ, ಅಯ್ಯೋ ಪಾಪ. ಶಕ್ತಿ ಇಲ್ಲದೆ ಸೊರಗಿ ಪ್ರಾಣವೇ ಹುಡುಗಿ ಮಲಗಿದ ಮೃಗವ ಕಂಡಳು ಹುಡುಗಿ. ಸುಂದರಿ, ಅಯ್ಯೋ ಪಾಪ. ಯಾಕಿದಾಯ್ತು? ಯಾಕೆ ಸುಸ್ತಾಗಿದ್ಯಾ? ಏನಾಯ್ತು ನಿಂಗೆ? ಸುಂದರಿ ಬಂದ್ಯಾ? ಯಾಕೆ ತಡ ಮಾಡಿದೆ ಸುಂದರಿ? ನೀನ್ ಬರ್ಲಿಲ್ವಲ್ಲ ಅಂತ ಊಟ ನೀರು ಏನು ಸೇರ್ಲಿಲ್ಲ. ನೀನ್ ಇಲ್ದಿರೋ ಬದುಕೇ ಬೇಡ ಅನ್ನಿಸ್ಬಿಡ್ತು. ಅಯ್ಯೋ ಹಾಗೆ ಹೇಳ್ಬೇಡ. ನಿನ್ನ ಹೊರಗಿನ ವಿಕಾರ ರೂಪ ನೋಡಿ ನಾನು ತಪ್ಪು ಮಾಡಿದೆ. ನಿನ್ನ ಅಂತಃಕರಣವನ್ನ ಅರ್ಥ ಮಾಡ್ಕೊಳ್ದೆ ಹೋದೆ. ನನ್ನ ಕ್ಷಮಿಸು. ಸುಂದರಿ, ನಿನ್ನನ್ನು ಬಿಟ್ಟು ನಾನು ಬದುಕಲಾರೆ. ಮತ್ತೆ ಇನ್ನೊಮ್ಮೆ ನನ್ನ ಬಿಟ್ಟು ಹೋಗ್ಬೇಡ. ಸುಂದರಿ, ನಾನು ನಿಂಗೊಂದು ಮಾತು ಕೇಳ್ತೀನಿ, ಉತ್ತರ ಕೊಡ್ತೀಯಾ? ಕೇಳು. ನೀನ್ ನನ್ನ ಜೊತೆ ಸ್ನೇಹ ಮಾಡ್ತೀಯಾ? ಈ ವನದೇವತೆಗಳ ಸಾಕ್ಷಿಯಾಗಿ ಹೇಳ್ತಿದ್ದೀನಿ ಮೃಗ, ನಾನ್ ನಿನ್ ಜೊತೆನೇ ಇರ್ತೀನಿ. ಸದಾ ಕಾಲ ನಿನ್ ಜೊತೆನೇ ಇರ್ತೀನಿ. ಸುಂದರಿ, ಅಮ್ಮ! ಯಾರ್ ನೀನು ರಾಕ್ಷಸ? ನೀನ್ ಯಾಕೆ ಇಲ್ಲಿಗ್ ಬಂದೆ? ನನ್ ಮೃಗ ಏನ್ ಮಾಡ್ದೆ? ಮೃಗ! ಮೃಗ! ಸುಂದರಿ, ನಾನೊಬ್ಬ ಗಂಧರ್ವ ರಾಜ್ಕುಮಾರ. ಒಬ್ಬ ಋಷಿಯ ಶಾಪದಿಂದ ನಾ ಮೃಗ ಆಗಿದ್ದೆ.
ಯಾವಾಗ ಸುಂದರನನ್ನು ಒಪ್ಪುತ್ತಾಳೆ ಆಗ ನಾ ಪುನಃ ರಾಜ್ಕುಮಾರ ಆಗ್ತೀನಿ ಅಂದಿದ್ದ. ಈಗ ನಿನ್ನಿಂದ ನಾವು ಪುನಃ ರಾಜ್ಕುಮಾರ ಆದೆ. ಸುಂದರಿ, ನಿಲ್ಸು. ನಾನು ಒಪ್ಪಿದ್ದು ನನ್ನ ಮೃಗನ, ಯಾವ ಗಂಧರ್ವ ರಾಜ್ಕುಮಾರನೂ ಅಲ್ಲ. ನಂಗೆ ನನ್ನ ಮೃಗನೇ ಬೇಕು. ಮೃಗ ಮೃಗ. ಧಿಕ್ಕಾರ, ಧಿಕ್ಕಾರ, ಅಜ್ಜಗೆ ಧಿಕ್ಕಾರ, 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 ರಾಜ್ಕುಮಾರಿಗೆ ಧಿಕ್ಕಾರ. ಯಾಕೆ ಮಕ್ಳೇ ಈಗೇನಾಯ್ತು? ಅಜ್ಜ ನೀ ಹೇಳೋದು ಒಂದು ಮಾಡದೆ ಒಂದು. ನಾ ಏನ್ ಹೇಳ್ದೆ? ಏನ್ ಮಾಡ್ದೆ? ಅಲ್ಲ, ಸುಂದರ ಒಪ್ಪಿದ್ದು ಮೃಗನ ತಾನೆ. ಈಗ ಯಾಕೆ ರಾಜ್ಕುಮಾರ ಬಂದಿದ್ದಾನೆ? ನೋಡಿ ಮಕ್ಕಳು, ರಾಜ್ಕುಮಾರ ಶಾಪದಲ್ಲಿದ್ದು ಈಗ ಶಾಪ ವಿಮೋಚನೆ ಆಗಿದೆ, ಅದಕ್ಕೆ ರಾಜ್ಕುಮಾರ ಬಂದಿದ್ದ. ಇಲ್ಲ ಅಜ್ಜ, ನಾನು ಒಪ್ಪಿದ್ದು ನನ್ನ ಮೃಗನ. ಈ ರಾಜ್ಕುಮಾರ ನಂಗೆ ಬೇಡ. ನಂಗೆ ನನ್ನ ಮೃಗನೇ ಬೇಕು. ಅಜ್ಜ, ನಮಗೆ ಮೃಗನೇ ಬೇಕು. ಈ ರಾಜ್ಕುಮಾರ ಬೇಡ. ಮೃಗ ಬೇಕು. ಮೃಗ ಬೇಕು. ಮೃಗ ಬೇಕು. ಸರಿ ಅಯ್ಯ ರಾಜ್ಕುಮಾರ, ನಮ್ಮ ಕಥೆಯಿಂದ ದಯವಿಟ್ಟು ಹೊರಡಪ್ಪ. ಆಯ್ತಜ್ಜ, ನಾ ಹೋಗಿ ಬರ್ತೀನಿ. ಓ ಮೃಗವೇ, ಬಾ ಬಾ. ಮೃಗ, ನಾನು ಸುಂದ್ರಿ ಬಂದಿದ್ದೀನಿ. ಬಾ ಮೃಗ, ಬಾ. ಇಲ್ಲ, ಮೃಗ ಇಲ್ಲಿ ಬರೋದಿಲ್ಲ. ರಂಗು ರಂಗಿನ ಬದುಕಿನಾಚೆಯ ಬದುಕ ಬರೆಯೋ ಆಟ ಇದು, ನಾಟಕ ಚೈತ, ಇದು ನಾಟಕ ಚೈತ, ಇದು ನಾಟಕ ಚೈತ, ಇದು ನಾಟಕ ಚೈತ. ಧೃತಿ, ಖುಷಿ, ಪಿನಾಕಿಯು, ಐಶಾನಿ, ಆರಾಧ್ಯ, ಶುಭ, ಚಾರ್ವಿ, ಅನ್ವಿಕಾ, ಅಚಿತ್ಯ ಕುಮಾರ್, ಪ್ರಣವ್, ರಮಣಿ, ಅಂಕುಶ್, ನಿಶಿಕಾ ಎಸ್ ಶೆಟ್ಟಿ, ನಿಶಾನಿ, ಗೋಂದಿ ಶಂಕರ್, ಆರ್ಯ, ಅಥರ್ವ. ನಿರ್ದೇಶನ ರವಿ ಅಥರ್ವ, ಸಂಗೀತದಲ್ಲಿ ಆದಿತ್ಯ ಯು, ಕಾರ್ತಿಕ್ ಟಿ ಆರ್, ವಿಶ್ರಾಂತಿ ಸುದೀನ್.